ಗೈಸ್ ಇಲ್ಲಿ ಸ್ಕೈ ಹಿಲ್ ಟಾಪ್ ಅಲ್ಲಿ ಇದೀವಿ. ನೋಡಿ ಗೈಸ್ ಇಲ್ಲಿ ಊಟ ಇವಾಗ ತಿಂಡಿ ಬಂದಿದೆ. ಸೊ ಗೈಸ್ ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಯ್ತು ಬರ್ತಾ ಇದೀವಿ. ಹೇ ವಾಟ್ ಇಸ್ ಅಪ್ ಗೈಸ್, ಎಲ್ಲ ಹೆಂಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಂಟರ್ಟೈನ್ಮೆಂಟ್ ಎಕ್ಸ್ಪ್ರೆಸ್. ಗೈಸ್ ನೀವು ಆಗ್ಲೇ ತಮ್ಮನೇಲಿ ನೋಡ್ದಂಗೆ ಇವಾಗ ನಾನು ಮತ್ತೆ ನಮ್ಮ ಫ್ಯಾಮಿಲಿ ವೈನಾಡು ಒನ್ ಡೇ ಹೋಯ್ತು ಬರ್ತಾ ಇದ್ವಿ. ಒನ್ ಡೇ ಟ್ರಿಪ್ಪು. ಯಾಕಪ್ಪ ಒನ್ ಡೇ ಅಂದರೆ ನಮ್ಮ ಅಪ್ಪಂಗೆ ನಾವು ಆ್ಯಕ್ಚುಲಾಗಿ 3 to 4 days ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದ್ವಿ ವೈನಾಡ್ಗೆ. ಬಟ್ ನಮ್ಮ ಅಪ್ಪಂಗೆ ಸಡನ್ನಾಗಿ ಮೀಟಿಂಗ್ ಇದೆ ಅಂತ ಅಂದ್ಬಿಟ್ರು. ಸೊ ಅದಕ್ಕೋಸ್ಕರ ಏನಕ್ಕೆ ಬೇಜಾರು ಅಂತ ನಮ್ಮಪ್ಪ ಬನ್ನಿ ಹೋಗ್ಲಿ ಒಂದು ದಿವಸನಾದ್ರು ಹೋಯ್ತು ಬರೋಣ ಅಂತಂದರು. ಸರಿ ಆಯಿತು ಅಂತ ಈಗ 4 ಗಂಟೆಗೆ ಎತ್ತಿದ್ದೀವಿ ಗೈಸ್. ಈಗ ಅಲ್ಲಿಗೆ ಹೋಯ್ತು ರೀಚ್ ಆಗೋಷ್ಟೊಳಗೆ 4 hours ಬೇಕು ನಮ್ಮ ಮನೆಯಿಂದ. ಸೊ ಏನೇನು ಜಾಗ ವಿಸಿಟ್ ಮಾಡ್ತೀವಿ ಎಲ್ಲ ನಿಮಗೆ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಸೊ ಗೈಸ್ ಇವಾಗ ಹೋಯ್ತು ಬರ್ತಾ ಇದೀವಿ. ಬನ್ನಿ ಹೋಯ್ತು ಬರೋಣ. ಈಗ ನಾವು 5 ಗಂಟೆಗೆ ಹೊರಡ್ಬೇಕಿತ್ತು ಅಂತಿತ್ತು ಆ್ಯಕ್ಚುಲಾಗಿ ಗೈಸ್. ಇವಾಗ ನೋಡಿದ್ರೆ 6 ಕಾಲು. ಏನು ಮಾಡೋದು ಗೈಸ್, ಯಾವಾಗಲೂ ಹಿಂಗೆ ಆಗುತ್ತೆ. ನಮ್ಮ ಅಮ್ಮನಿಂದನೇ ಪ್ರತಿ ಸಲ ಲೇಟ್ ಆಗೋದು. ಲಾಸ್ಟ್ ಟೈಮ್ ಅಲ್ಲಿ ಹೋದಾಗ ಲೇಟ್ ಆಯಿತು, ಈ ಸಲ ಇಲ್ಲಿ ಹೋದಾಗ ಲೇಟ್ ಆಗ್ತದೆ. ಏನು ಮಾಡೋದು, 4 hours ಬೇರೆ ಬೇಕು. ಏನೋ ಒಂದು 9-9:30 ಇಲ್ಲ 10 ಗಂಟೆ ಆಗುತ್ತೆ. ಇನ್ನೂ ತಿಂಡಿ ಬೇರೆ ತಿನ್ನಬೇಕು. ಬನ್ನಿ ಗೈಸ್ ನೋಡೋದು ಏನಾಗುತ್ತೆ ಅಂತ. ಸೊ ಗೈಸ್ ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಯ್ತು ಬರ್ತಾ ಇದೀವಿ. ಬನ್ನಿ ಹೋಯ್ತು ಬರೋಣ. ನಾವು ಎಲ್ಲೆಲ್ಲೋ ಹೋಯ್ತು ಬರ್ತೀವಿ ಗೈಸ್, ಮೋಡ ಬೆಟ್ಟ ಹಂಗೆ ಅದು ಇದು ಅಂತ. ನಮ್ಮ ಮೈಸೂರಲ್ಲೇ ಚಾಮುಂಡಿ ಬೆಟ್ಟದ ಮೇಲೆ ನೋಡಿ 6-6:30 ಆದ್ರೂ ಹೆಂಗಿದೆ ಅಂತ. ಆಗ್ಲಿ ಗೈಸ್ ಬೇಗ ಹೋಯ್ತು ಬರ್ತೀನಿ, ಬ್ಲಾಗ್ ಹಾಕ್ತೀನಿ. ಬೆಟ್ಟಕ್ಕೆ ಹೋಯ್ತು ಬರೋದು ಒಂದು ಸಲ ಬ್ಲಾಗ್ ಹಾಕ್ತೀನಿ ನಿಮಗೆ. ರೀಸೆಂಟ್ ಆಗಿ ಆದಷ್ಟು ಬೇಗನೆ ಹೋಯ್ತು ಬರ್ತೀವಿ ಇವಾಗ. ಅದೇ ಗೈಸ್ ಸನ್ ರೈಸು ಜೊತೆಗೆ ಬೆಟ್ಟ. ಗೈಸ್ ಇವಾಗ ತಿಂಡಿ ತಿನ್ನಕ್ಕೆ ಯಾವ್ದಮ್ಮ ಇದು? ಹೋಟೆಲ್ ಕಾಮತ್ತು. ಇಲ್ಲಿ ಕೇರಳ ಬಾರ್ಡರ್ ಹತ್ರ ಗೈಸ್. ಅಲ್ಲಿ ಸೀನರಿ ನೋಡಿ ಗೈಸ್, ಬೆಟ್ಟ ಕಾಣಿಸ್ತಿದೆ ಅಲ್ಲಿ. ಹಿಂಗಿದೆ ಅಂತೀರಾ? ಮಾತ್ರ ಫುಲ್ ಮಿಸ್ಟ್ ಇತ್ತು, ಇವಾಗ ಹೊಟ್ಟೋಗಿದೆ, ಕವರ್ ಆಗಿದೆ ಅನ್ಸುತ್ತೆ ಒಂಚೂರು. ಹೀಗೆ ಹೊಟ್ಟೋದ್ರೆ ಗೈಸ್ ಯಾವುದೋ ತುಂಬ ಒಳ್ಳೆ ಕಾಮಾಗಿರೋ ರೆಸ್ಟೋರೆಂಟ್ ಸಿಕ್ಕಿದೆ. ನನಗೆ ಗೊತ್ತಿರಲಿಲ್ಲ, ಅಂದಿವೆ ಮ್ಯಾಪಲ್ಲಿ ನೋಡ್ಬೇಕಾದ್ರೆ ಗೊತ್ತಾಯಿತು. ಸಖತ್ ಕಾಮಾಗಿದೆ ಮಾತ್ರ. ಯಾರು ಅಂದರೆ ಯಾರೂ ಇಲ್ಲ. ಆ್ಯಂಬಿಯನ್ಸು ಚೆನ್ನಾಗಿದೆ. ಮೇಲ್ಗಡೆ ಒಂಥರ ಇದು ಲೈಟು ಇವೆಲ್ಲ ಚೆನ್ನಾಗಿದೆ. ಬನ್ನಿ ಗೈಸ್ ತಿಂಡಿದು ನೋಡೋದು ಹೆಂಗಿರುತ್ತೆ ಅಂತ. ಇವಾಗ ತಿಂಡಿ ಬಂದಿದೆ. ಅಪ್ಪ ಪೂರಿ ತರಿಸ್ಕೊಂಡಿದ್ರೆ, ನಮ್ಮಮ್ಮ ಮಸಾಲೆ ದೋಸೆ, ನಾನು ಬಾತ್ ಹೇಳಿದ್ದೀನಿ ಲೈಟಾಗಿರಲಿ ಫುಡ್ ಅಂದ್ಬಿಟ್ಟು. ರೈಸ್ ತಿಂಡಿ ತಿನ್ಕೊಂಡ್ವಿ. ಇನ್ನು ನಾನು ಬಾತ್ ಹೇಳಿದ್ದೆ ಆ್ಯಕ್ಚುಲಾಗಿ, ಅದನ್ನು ನಮ್ಮ ಅಮ್ಮನಿಗೆ ಕೊಟ್ಬಿಟ್ಟೆ ಬೇಡ ಅಂತ. ಮಸಾಲೆ ದೋಸೆ ಮಾತ್ರ ಸೈಕಾಗಿತ್ತು. ಬನ್ನಿ ಈ ರೆಸ್ಟೋರೆಂಟ್ಗೆ, ಕೇರಳ ಸೈಡ್ ಏನಾದ್ರು ಹೋಯ್ತು ಬರ್ತೀನಿ ಅಂದರೆ ಬನ್ನಿ ರೆಸ್ಟೋರೆಂಟ್ಗೆ. ಹೋಟ್ಲ್ ಹೆಸರು ಕಾಮತ್ ಉಡುಪಿ ಹೋಟೆಲ್ ಅಂತ. ಬನ್ನಿ ಇಲ್ಲಿ ಚೆನ್ನಾಗಿರುತ್ತೆ. ಈಗ ಬನ್ನಿ ಗೈಸ್ ಹೋಯ್ತು ಬರೋಣ. ಅಲ್ಲಿ ನೋಡಿ ಗೈಸ್ ಬಂಡೀಪುರ ಫಾರೆಸ್ಟಿಗೆ ಬಂದ ತಕ್ಷಣ ಆನೆ ಸಿಕ್ಬಿಟ್ಟು ನಮಗೆ ಇವತ್ತು. ನಿನ್ನ ಕನಸಿನ ದಾರಿ ದೂರವಲ್ಲವೇ, ನಿನ್ನ ಹೆಜ್ಜೆಯ ಜೊತೆ ಬೆಳಕು ಬರುತ್ತದೆ. ಕತ್ತಲೆಯ ನಡುವೆ ನಂಬಿಕೆ ಹಾಡಿದರೆ ಹೊಸ ಬೆಳಗಿನ ಸೂರ್ಯ ನಗುತ್ತಾನೆ. ಗೈಸ್ ಇವಾಗ ಇಲ್ಲಿ ಬಂದಿದ್ದೀವಿ 900 ಕಂಡಿ ಅಂದರೆ ಗ್ಲಾಸ್ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಈಗ ಇಲ್ಲಿಂದ ಆಫ್ ರೋಡ್ ಅನ್ನತ್ತೆ. ಸೊ ಅದಕ್ಕೋಸ್ಕರ ಜೀಪ್ ಕಾರ್ ಪಾರ್ಕಿಂಗ್ ಅಲ್ಲಿ ಅಪ್ಪ ಇದು ಬರ್ತಿದ್ದಾರೆ. ಅಲ್ಲಿ ಜೀಪ್ಗಳಿದೆ. ನಾನು ಅಪ್ಪ ಇಲ್ಲಿ ಈಗ ಹೋಯ್ತು ಬರಬೇಕು. ಈಗ ಗ್ಲಾಸ್ ಬ್ರಿಡ್ಜನ್ನ ಎಕ್ಸ್ಪ್ಲೋರ್ ಮಾಡಲೇಬೇಕು ಅಂತ ಬಂದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಇಷ್ಟು ಬನ್ನಿ. ಗೈಸ್ ಈ ಜಾಗಕ್ಕೆ ಸ್ವಲ್ಪ ಏಜ್ ಆದವ್ರು ಬರೋಕ್ಕೆ ಹೋಗ್ಬೇಕು, ಏಕೆಂದರೆ ತುಂಬ ಟಫ್ ಇದೆ ರೋಡು, ಹೆವಿ ಆಫ್ ರೋಡ್ ಇದೆ. ನಮಗೆ ಒಂಚೂರು ಕಷ್ಟ ಆಯಿತು. ಅದಕ್ಕೋಸ್ಕರ ಯಾರು ಜಾಸ್ತಿ ವಯಸ್ಸಾದವರೆಲ್ಲ ಬರೋಕ್ಕೆ ಹೋಗ್ಬೇಡಿ. ಬಟ್ ಚೆನ್ನಾಗಿದೆ, ಮೇಲ್ಗಡೆ ಹೋದಾಗ ಚೆನ್ನಾಗಿದೆ ಅಂತ ವೀಡಿಯೋಸ್ ಎಲ್ಲ ನೋಡಿದ್ದೀನಿ. ಹೆಂಗಿರುತ್ತೆ ಅಂತ ನೋಡೋದ ಬನ್ನಿ ಗೈಸ್. ಸೊ ಗೈಸ್ ಇಲ್ಲಿ ಪೀಕ್ ಬಂದಿದ್ದೀವಿ. ರೋಡ್ ಮಾತ್ರ ಸಿಕ್ಕಾಬಟ್ಟೆ ಟಫ್ ಇತ್ತು ಮಾತ್ರ. ಅರ್ಧ ಗಂಟೆ ಅದು ಹಿಂಗೆ ಪಾಸ್ ಆಯ್ಕೊಂಡು ಹೋಗ್ಬೇಕಾಗ್ತಿದೆ. ನನಗೆ ನಮ್ಮ ಅಮ್ಮಗೆ ಎಲ್ಲರಿಗೂ ಫುಲ್ ಭಯ. ನೋಡಿ ಗೈಸ್ ಬನ್ನಿ ನಮ್ಮ ಅಮ್ಮನ ರಿಯಾಕ್ಷನ್ ಕೇಳಲ್ಲ. ಕೂತಿದ್ರು ಗೈಸ್.
ಅವ್ರ ಮುಂದೆ ಕೂತಿದ್ದಾರೆ ಯಾಕೆಂದ್ರೆ ಅವರು ಡ್ರೈವಿಂಗ್ ಮಾಡ್ಬೇಕಲ್ಲ ಕಾರು. ಅದಕ್ಕೋಸ್ಕರ ನಾನು ನನ್ನ ಮಗ ಹಿಂದೆ ಕೂತಿದ್ವಿ. ಫುಲ್ ಗ್ರೈಂಡ್. ಬೆಳಿಗ್ಗೆ ಏನ್ ತಿಂಡಿ ತಿಂದ್ವಿ ಅನ್ನೋದೇ ಮರ್ತೋಯ್ತು ನನಗಂತೂ. ಫುಲ್ ಡೈಜೆಷನ್. ಗೈಸ್ ಇವಾಗ ರೀಚ್ ಆಗಿದ್ದೀವಿ. ಸ್ಮಾರ್ಟ್ ಇದಂತೆ, ಅಲ್ಲಿಗೆ ಬಂದಿದ್ದೀವಿ. ನೋಡಿ ಗೈಸ್ ಹೆಂಗಿದೆ ವ್ಯೂ ಅಂತ ನೋಡಿ ಗೈಸ್. ಇಲ್ಲಿಂದ ಹತ್ಬೇಕು. ಬನ್ನಿ, ಎಲ್ಲರೂ ಕ್ಲಾಸ್ ಬ್ರಿಡ್ಜ್ ಹೋಗಿ ಬರ್ತಾರೆ, ಬಟ್ ನಾವು ಬೇರೆ ಕಡೆ ಬಂದಿದ್ದೀವಿ ಯಾಕೆಂದ್ರೆ ಇಲ್ಲಿ ಸ್ವಲ್ಪ ರಶ್ ಕಮ್ಮಿ ಇದೆ ಅಂತ. ನೋಡೋದ ಬನ್ನಿ ಗೈಸ್ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಚರಣ ಮನಗಾಳಿಯ ಮಾತಿನಲ್ಲಿ ಕನಸುಗಳು ತೇಲಿವೆ, ಮನದ ಹಾಡಾಳೆಯ ಮೇಲೆ ಮೆಟ್ಟುಣ್ಣಗುಳು ಮೂಡಿವೆ. ಸೋಲಿನ ನೆರಳಿಗೂ ನಗುವು ಕೊಟ್ಟರೆ ಜೀವನದ ದಾರಿಯೂ ಹೂವಂತೆ ಅರಳಿದೆ. ಗೈಸ್ ಇಲ್ಲಿ ಸ್ಕೈ ಹಿಲ್ ಟಾಪ್ ಅಲ್ಲಿ ಇದೀವಿ. ನೋಡಿ ಗೈಸ್ ಹೇಗಿದೆ ಅಂತ ತೋರಿಸ್ತೀನಿ. ಶಾರ್ಟ್ಸ್ ಹಾಕಿರ್ತೀನಿ ನೋಡ್ಕೊಳ್ಳಿ ಗೈಸ್. ನೋಡಿ ಇಲ್ಲಿ ಜನ ಇಲ್ಲಿ ಸ್ವಲ್ಪ ಕಮ್ಮಿ ಇದ್ದಾರೆ, ಬಟ್ ಗ್ಲಾಸ್ ಬ್ರಿಡ್ಜ್ ಅಲ್ಲಿ ಜಾಸ್ತಿ ಇರ್ಬೋದೇನೋ ಮೋಸ್ಟ್ಲಿ. ಅಲ್ಲಿ ಜಾಸ್ತಿ ಇರ್ತಾರೆ, ಇಲ್ಲ ಒಂಚೂರು ಕಮ್ಮಿ. ಈಗ ಗೈಸ್ ನೆಕ್ಸ್ಟ್ ಯಾವ ಕಡೆ ಹೋಯ್ತು ಬರೋದು ಅಂತ ಗೊತ್ತಿಲ್ಲ, ಅಲ್ಲಿ ಕೇಳ್ಕೊ ಹೋಯ್ತು ಬರೋಣ. ಬನ್ನಿ ಗೈಸ್. ಗೈಸ್ ಇವಾಗ ನಾವು ಬಾಣೇಶ್ವರ ಡ್ಯಾಮ್ ಕಡೆ ಹೋಯ್ತು ಬರ್ತಾ ಇದ್ವಿ. ಹೋಯ್ತು ಬರ್ತಾ ಅಂದ್ವಿ, ಯಾರಪ್ಪ ಬೈಕರು ಕಾರ್ದು ಪಂಚರ್ ಟೈರ್ ಆಗಿದೆ ನೋಡಿ ಸರ್. ಈಗ ಕಾರ್ ಟೈರ್ ಪಂಚರ್ ಆಗಿ ಕೂತಿದೆ ಗೈಸ್. ಇದನ್ನ ರೆಡಿ ಮಾಡಿಸ್ಕೊಂಡು ಈಗ ಅಲ್ಲಿಗೆ ಹೋಯ್ತು ಬರೋಣ ಬನ್ನಿ ಗೈಸ್. ಸೊ ಗೈಸ್ ಇವಾಗ ನೆಕ್ಸ್ಟ್ ಬಾಣೇಶ್ವರ ಡ್ಯಾಮ್ ಹೋಗೋಣ ಅಂತ ಇತ್ತು. ಸೊ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಊಟ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಉಡುಪಿ ಪ್ಯೂರ್ ವೆಜ್ ರೆಸ್ಟೋರೆಂಟಿಗೆ ಬಂದಿದ್ವಿ. ನೋಡಿ ಈ ರೆಸ್ಟೋರೆಂಟಿಗೆ ಬಂದಿದ್ವಿ ಗೈಸ್. ನೋಡಿ ಗೈಸ್ ಇಲ್ಲಿ ಊಟ ಏನು ವೆರೈಟಿ ಮಾಡಿದ್ದಾರೆ ಅಂದರೆ ಸಾರು ಸಾಂಬಾರು ಸೈಡ್ಸ್ ನೋಡಿ ಪಲ್ಯ ಅದು ಬಡಕೆ ಜಪ್ಪು ಅದು ಸಕಲ. ಮತ್ತು ಇನ್ನೊಂದು ಗೈಸ್ ಇವರು ಬೆಲ್ಲದಲ್ಲಿ ಒಂದು ಸ್ವೀಟ್ ಮಾಡಿದ್ದಾರೆ, ಅದು ಮಾತ್ರ ಕ್ರೇಜಿ ಆಗಿದೆ. ಆಗ ಸಾರು ಬಂದಿದೆ, ಇದು ತಿನ್ಬಿಟ್ಟು ಸಿಗ್ತೀನಿ ರೀ ಗೈಸ್. ರೋಡೇ ಗೊತ್ತಾಗ್ಲಿಲ್ಲ ಗೈಸ್ ಇದು. ಒಂದು ಅಲ್ಲಿ ಇಲ್ಲಿ ಜನ ಕೇಳ್ಕೊಂಡು ಬಂದಿದ್ದೀವಿ. ಇವಾಗ ನಮ್ಮ ಅಪ್ಪ ಇಲ್ಲಿ ಟಿಕೆಟ್ ಕೌಂಟರಲ್ಲಿ ಸ್ಪೀಡ್ ಬೋಟ್ ಎಲ್ಲ ಏನೋ ಒಂದು ತೊಗೊಳಕ್ಕೆ ಹೋಗಿದ್ದಾರೆ. ನನಗೆ ಸ್ಪೀಡ್ ಬೋಟ್ ಆಡಬೇಕು ಅಂತ ಬೇಡ, ನಾರ್ಮಲ್ ಬೋಟ್ ಇರಲಿ, ಬಟ್ಟೆ ತಂದಿಲ್ಲ ಎಕ್ಸ್ಟ್ರಾ ಅಂತ ಇದ್ದಾರೆ. ಬನ್ನಿ ನೋಡೋಣ ಗೈಸ್ ಹೆಂಗಿದೆ ಅಂತ ಗೊತ್ತಿಲ್ಲ ಇದು ಒಳಗಡೆ. ಅಲ್ಲಿ ಜನ ಹೇಳೋದು ಅಂತ ಬಂದಿದ್ದೀವಿ, ತುಂಬ ಚೆನ್ನಾಗಿದೆ ಅಂತಂದರು, ಅದಕ್ಕೆ ಬಂದಿದ್ದೀವಿ. ಬನ್ನಿ ಗೈಸ್ ನಿಮ್ಗೆ ತೋರಿಸ್ತೀನಿ ಎಲ್ಲ ಹೆಂಗಿದೆ ಅಂತ. ಸೊ ಗೈಸ್ ಇವಾಗ ಒಳಗಡೆ ಹೋಗಿ ಬರ್ತಾ ಇದ್ವಿ. ಅಲ್ಲಿ ಬಾಣೇಶ್ವರ ಡ್ಯಾಮ್ ಅಂದ್ರೆ ಇದೆ ಗೈಸ್, ನೋಡಿ ಹೆಂಗಿದೆ ಅಂತ. ಅಲ್ಲಿ ಇದು ಸೋಲಾರ್ ಪವರ್ ಪ್ಲಾಂಟು. ಇಲ್ಲಿ ಜಿಪ್ ಲೈನ್ಗೆ ಹೋಗೋಣ ಅಂದ್ಕೊಂಡೆ, ನಾವಪ್ಪ ಬೇಡ ಅಂದ್ಬಿಟ್ರು. ನೋಡಿ ಗೈಸ್ ಎಲ್ಲ ಹೆಂಗಿದೆ ಅಂತ. ಈಗ ಅಲ್ಲಿವರೆಗೂ ಮೇಲೆ ಹತ್ಕೊ ಹೋಗ್ಬೇಕು ಗೈಸ್, ಅದೇ ಇರೋದು ಇವಾಗ. ಬನ್ನಿ ಹೋಯ್ತು ಬರೋಣ ಗೈಸ್. ನೋಡಿ ಇಲ್ಲಿ ಮೇಲ್ಗಡೆ ಬಂದಿದ್ವಿ ಮೆಟ್ಲು ಹತ್ಕೊಂಡು. ನೋಡಿ ಇದೇ ವಾಟರು ಬಾಣೇಶ್ವರ ಡ್ಯಾಮ್ ಮೇಲ್ಗಡೆ ಹೆಂಗಿದೆ ಅಂತ ನೋಡಿ. ಅಲ್ಲಿ ಇದಿದೆ ಏನಪ್ಪ ಬೋಟಿಂಗ್ ಎಲ್ಲ ಇದೆ, ಆ ಸೈಡ್ ಹೋಗೋಣ ಗೈಸ್. ನಿಲ್ಲಗಿನ ಧೈರ್ಯವೇ ಗೆಲುವಾಗಿದೆ, ನಂಬಿಕೆಯ ಹಾಡು ಸದಾ ಮೊಳಗುವುದು. ಗೈಸ್ ಬಾಣೇಶ್ವರ ಡ್ಯಾಮ್ ನೋಡ್ಕೊಂಡು ಅಲ್ಲಿ ಒಳ್ಳೆ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಈಗ ಮನೆಗೆ ಹೋಯ್ತು ಬರ್ತಾ ಇದ್ವಿ ಗೈಸ್. ಯಾಕೆ ಗೊತ್ತಾ ಅಂದರೆ ಬಂಡೀಪುರ ಫಾರೆಸ್ಟ್ ಇದೆ, ಅಲ್ಲಿ 6 ಗಂಟೆ ಕ್ಲೋಸ್ ಆಗ್ತದೆ. ಸೊ ಇಲ್ಲಿಂದ ಬಂಡೀಪುರ ಹೋಗೋಕ್ಕೆ ಹತ್ತಿರ 2.5 ಗಂಟೆ ಇಲ್ಲ 3 hours ಬೇಕು. ಬಟ್ ಇವಾಗಲೇ 4 o'clock ಆಗಿದೆ, ಏನು ಬಿಡ್ತಾರೋ ಇಲ್ವೋ ನೋಡೋಣ ಬನ್ನಿ ಗೈಸ್. ನೋಡ್ಕೊಂಬಿಡಿ ಗೈಸ್ ಒಂದ್ಸಲ ಹೆಂಗಿದೆ ಅಂತ. ವೆದರ್ನ ಬೆಳಗ್ಗೆ ಬಂದಾಗ ಒಂಚೂರು ಬಿಸಿಲಿತ್ತು, ಇವಾಗ ಫುಲ್ ಕೋಲ್ಡ್ ಆಗೋಯ್ತು. ಫುಲ್ ಮೋಡ ಎಲ್ಲ ಬಂದ್ಬಿಡ್ತು ಗೈಸ್. ನಾವು ಒಂದು 2 ಕಿಲೋಮೀಟರ್ ಬರೋದಕ್ಕೆ ಅಲ್ವೇನಪ್ಪ, 2 ಕಿಲೋಮೀಟರ್ ಬರೋದಕ್ಕೆ ಅರ್ಧ ಗಂಟೆ ತೊಗೊಂಡಿದ್ದೀವಿ ಗೈಸ್. ಏನಕ್ಕೆ ಅಂದರೆ ಇಲ್ಲಿ ಜನ ಹೆಂಗ್ ಮನ್ಸು ಬರುತ್ತೋ ಹಂಗೆ ಸುಮ್ಮನೆ ನುಗ್ತಾರೆ, ಇಲ್ಲ ಸಡನ್ನಾಗಿ ರೈಟ್ ತೊಗೊಂಡ್ಬಿಡ್ತಾರೆ. ಇಂಡಿಕೇಟರ್ ಹಾಕ್ಬಿಟ್ಟು ಸಡನ್ನಾಗಿ, ಅದುವೇ ಮುಂಚೆನೇ ಹಾಕಲ್ಲ, ಸಡನ್ನಾಗಿ ಹಾಕ್ಬಿಡ್ತಾರೆ. ಮತ್ತೊಬ್ರು ಹಾರನೇ ಹೊಡಿಯಲ್ಲ, ಅವ್ರ ಪಾಡಿಗೆ ಅವ್ರು ನುಗ್ತಾರ, ನಮ್ಮ ಪಾಡಿಗೆ ನಾವು ಹೋಗೋಣ ಅಂತ ಹೇಳ್ತಾನೆ. ಇಲ್ಲೆಲ್ಲ ಅವೆಲ್ಲ ನಾ ಬರ್ತೀನಿ ನೀನು ಹೋಗು, ನಿನ್ನ ಇಷ್ಟ, ನಾನೇನು ಮಾಡಲ್ಲ ಅಂತ ಇವನು ನೋಡಿ. ಅವನು ಯಾರು ಸುಮ್ಮನೆ ನುಗ್ತಾರೆ ಅಪ್ಪ. ಹೊಸ ಬೆಳಗಿನ ಸೂರ್ಯ ನಗುತ್ತಾನೆ,
ಎಲಿಲಿನ್ ಮಟ್ಟು ಖತ್ ಇಂಟರ್ವ್ಯೂ ಸೊ ಗೈಸ್ ಇವಾಗ ಮನೆ ಬೀಚ ಇದ್ವಿ ಅಂದರೆ ಇವಾಗ ಎಷ್ಟು ಟೈಮ್ ಅಂದರೆ 8:30. ಸೊ 4:45 ಬಿಟ್ಟಿದ್ದು 8:30 ರೀಚ್ ಆಗಿದ್ವಿ. ಅಷ್ಟು ಟ್ರಾಫಿಕ್ ಅದು ವೀಕೆಂಡ್ ಬೇರೆ. ಸೊ ಗೈಸ್ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ ಎಂಟರ್ಟೈನ್ಮೆಂಟ್ ಎಕ್ಸ್ಪ್ರೆಸ್ನ ಎಲ್ಲರಿಗೂ ಶೇರ್ ಮಾಡಿ ಗೈಸ್. ಥ್ಯಾಂಕ್ ಯು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.